सरकार की खामोशी, भगवा गुंडों के हौसले बुलंद, खुलेआम गुंडागर्दी, पुलिस की मौजूदगी में ही धमकी और मुस्लिम कारोबारी की दुकान पर हमला, हजारों कीमत वाले तरबूजों का किया नुकसान। राज्य में नफरतों का माहौल बढ़ता ही जा रहा है। सरकार की खामोशी इन संगठनों के हौसले बढ़ा रही है। सब इसी घमंड में हैं कि शायद उन्हें भी सरकार से इनाम या टिकट दिया जाएगा। ये घटना धारवाड़ शहर के हनुमान अंजनैया मंदिर के यहाँ की है, जहाँ एक गरीब मुस्लिम कारोबारी अपने पेट की आग बुझाने के लिए पिछले 15 सालों से यहाँ तरबूजे की दुकान चलाकर अपने परिवार का गुजारा करता था। कल इस पर भगवा गुंडों ने खुद दुकान तोड़कर वहां से निकालने का आदेश जारी किया है, मंदिर प्रशासन की अनुमति के बिना। इस पर पूर्व सीएम कुमारस्वामी ने सख्त नाराजगी का इजहार करते हुए फौरन इन गुंडों पर कार्रवाई करे सरकार, वरना और हौसले बुलंद हो गए तो सरकार की खामोशी ही होगी, इसकी जिम्मेदार कहा पूर्व सीएम कुमारस्वामी ने। ಕೊಂದ್ಬಿಟ್ರಿ ದೈವಾನ ಕೊಂದ್ಬಿಟ್ರಿ ನನ್ನ ಇವ್ರಿಗೆಲ್ಲರಿಗೆ ಅಂಗಡಿ ತೆಗಿ ಅಂತ ಹೇಳಿ ಗಡುವು ಕೊಟ್ಟಿದ್ದೀವಿ. ಅವ್ರಿಗೆ ತೆಗಿಲಿಲ್ಲ, ನಾವು ಮತ್ತೆ ಬಂದು ನಾವೇ ಕೈಲಾರ ಹೊಡಿಸಿ ಕೇಳ್ತೀವಿ ಅಂತ ಹೇಳಿದ್ವಿ. ಮಕ್ಕಳು ಮತ್ತೆ 2 ವಾರಗಳು ಇಲ್ಲೇ ಹಚ್ಚಾರ. ಹೆಣ್ಣುಗಳನ್ನೆಲ್ಲ ರಸ್ತೆಗೆ ಚೆಲ್ಲಾಡಿ ಆ ಒಂದು ದೃಶ್ಯವನ್ನ ನಾನು ಗಮನಿಸಿದಂತ ನೋಡಿದಾಗ ತುಂಬಾ ನೋವಿನಿಂದ ಈ ಒಂದು ವಿಷಯವನ್ನ ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವರಿಗೆ ವಿಶೇಷವಾಗಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ರೀತಿಯ ಒಂದು ಘಟನೆಗಳನ್ನ ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಕೆಲವು ಯುವಕರ ನಡವಳಿಕೆಗಳನ್ನ ನೋಡಿದಾಗ ಅವರು ಸಾಮರಸ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥವರಲ್ಲ, ರೌಡಿ ಎಲಿಮೆಂಟ್ಗಳು. ಬಹುಶಃ ಅವ್ರು ನಡ್ಕೊಂಡಂತ ರೀತಿಗಳನ್ನ ನೋಡಿದ್ರೆ, ಈ ಒಂದು ವಿಡಿಯೋವನ್ನ ನೋಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವರು ಯಾವ ರೀತಿಯಲ್ಲಿ ಗೌರವ ತೋರಿಸ್ತಾರೆ, ಆ ಪೊಲೀಸ್ ಕಾನ್ಸ್ಟೇಬಲ್ ದೂರವಾಣಿ ಮುಖಾಂತರ ಅವರು IR ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಆ ಫೋನ್ ನ ತೆಗೆದುಕೊಂಡು ಯಾವುದೋ ಸಿನಿಮಾದ ದೃಶ್ಯಗಳನ್ನ ಹೀರೋಯಿಸಂ ತೋರಿಸ್ತಕ್ಕಂಥ ರೀತಿಯಲ್ಲಿ ಆ ಯುವಕರು ಮಾಡಿರ್ತಕ್ಕಂಥ ಘಟನೆ ಏನಿದೆ, ಸರ್ಕಾರಕ್ಕೆ ಏನಾದರೂ ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸಬೇಕು ಅನ್ನೋದಿದ್ರೆ ಇಂಥ ಒಂದು ಸಮಾಜಘಾತಕ ಯುವಕರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಇದನ್ನ ಬಹಳ ಖಂಡತುಂಡವಾಗಿ ಹೇಳ್ತೇನೆ. ಯಾವುದೇ ಸಮಾಜ ಇರಲಿ, ಈ ರೀತಿಯ ವಾತಾವರಣವನ್ನು ಮಾಡಿದಾಗ ಅದು ಹಿಂದೂ ಸಮಾಜ ಇರಬಹುದು, ಮುಸಲ್ಮಾನ್ ಸಮಾಜ ಇರಬಹುದು, ಮತ್ತಿನ್ಯಾವುದೇ ಸಂಘಟನೆಗಳಿರಬಹುದು, ಇಂಥ ಸಂದರ್ಭದಲ್ಲಿ ಕಠಿಣವಾದ ಕ್ರಮವನ್ನು ಸರ್ಕಾರ ತೆಗೆದುಕೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಅದೇನೈತೆ ಅದು ಭಗವಂತ ಗೊತ್ತ್ರಿ. ಮುಂದೆ ನಾವು 15 ರೀ, ಈಗ 6 ಕ್ವಿಂಟಲ್ನಾಗ 1 ಕ್ವಿಂಟಲ್ ಮಾರಿವ್ ಸರ್. 5 ಕ್ವಿಂಟಲ್ ನುಕ್ಸಾನ್ ನಮ್ದು ಪೂರ ಹೊಡೆದು 1700 ರೂಪಾಯಿ ಕ್ವಿಂಟಲ್. ಅದಕ್ಕೆ ಕಮಿಟಿಯರಿಗೂ ನಾವು ತಿಳಿಸಿಲ್ಲ, ಇನ್ನು ಮೇಲೆ ಹೋಗಿ ತಿಳಿಸ್ಬೇಕಂತ ನಾವು ಮಾಡೇವ್ರಿ. ಇನ್ನು ಕಮಿಟಿಯರ್ ನಾವು ಏನಂದ್ವಿ, ಈಗ ಅನ್ಕತಕ್ಕ ಈ ಜಾತ್ರೆ ಆಗೋ ಮಠ ಬಿಟ್ಟು ಇಡುನು ಅಂತ ಅಂದಿದ್ರು ಅವರು. ನಾಳೆ ವಾರನ ಐತ್ರಿ, ಆದ್ರಕ್ಕೆ ಇಡುನು ಅಂದಿದ್ರು. ಅದ್ರೊಳಗೆ ಇವ್ರು ಮಾಡಿ ಹೋಗಿದ್ರಲ್ಲ ಕೆಲಸನ, ಅದ್ರೊಳಗೆ ಇವ್ರು ಮಾಡ್ಯಾರ. ಈಗ ಕಮಿಟಿಯರ್ ಅವರು ಅಂದಾರ ಇದಾದ್ರಕ್ಕೆ ನಾವು ಮಾಡೋನು, ಒಂದಿಷ್ಟು ಮಾತಾಡೋಣ ಅಂತೇಳಿ. ಯಾರು ನಾವು ಈಗ ನಾವು ಮತ್ತೆ ಈಗ ಹೆಂಗ್ ಮಾಡ್ಬೇಕ್ರಿ? ನಾನು ಅಂದ್ರೆ ಬಡವು ಎಲ್ಲಿ ಉಳಿ ಹಂಗ್ರಿ, ದೈವಕ್ಕೆ ನನಗೆ ಹಂಗ್ರೆ ಕೊಂದ್ಬಿಟ್ರಿ ಹಂಗ್ರಿ. ಎಲ್ಲಾರು ಕೂಡಿ ಕೈ ಎತ್ತಿ ಬಿಡ್ತೀನಿ, ಕೊಂದ್ಬಿಟ್ರಿ ದೈವನ ಕೊಂದ್ಬಿಟ್ರಿ ನನ್ನ. ಏನನ್ನ ಶಿವಸೇನೆ ಏನಂತಾರಂದ್ರೆ ಎಲ್ಲ ಏನಂತ ಹೇಳ್ಬೇಕ್ರಿ? ನಮ್ಮ ರಾಮನ್ ಅವ್ರು ನನಗ್ರಿ ಆತ್ರಿ ಹಣ್ಣು ನೋಡ್ಕೊಂಡು ಅಳಾಕ್ ನಿಂತೇವ್ರಿ ನಾವು. ಎಲ್ಲ ನಾವು ವಿಚಾರ ಮಾಡಿಲ್ಲಪ್ಪ. ನಮ್ಮ ಕಣ್ಣೀರು ನಮ್ಗೆ ರಗಡಾತು. ಯಾಕಂದ್ರೆ ನಾನು ತಿನ್ನೋ ಔಷಧ ಹೋತಂದ್ರಾಗ ನನ್ನದು ಮಾತಾಡಿದ್ರೆ ಏನು ಉಪಯೋಗ? ನಾನು
ಇದು ಮನೆ ಸಲ 2 ವಾರದಿಂದ ಮನೆ ಕೊಟ್ಟಿದ್ದೀವಿ ನಾವು ಇವರಿಗೆ. ಇವ್ರಿಗೆಲ್ಲರಿಗೆ ಅಂಗಡಿ ತೆಗಿ ಅಂತೇಳಿ ಗಡುವು ಕೊಟ್ಟಿದ್ದೀವಿ ಅವ್ರಿಗೆ. ತೆಗಿದಿಲ್ಲ ನಾವು ಮತ್ತೆ ಬಂದು ನಾವೇ ಕೈಲಾರ ಹೊಡಿಸಿ ಕೇಳ್ತೀವಿ ಅಂತ ಹೇಳಿದ್ವಿ. ಮಕ್ಕಳು ಮತ್ತೆ 2 ವಾರದ್ದು ಇಲ್ಲೇ ಹಚ್ಚಾರ. ಇವೆಲ್ಲ ಮುಸ್ಲಿಮ್ಸು. ಒಂದು ದಿವಸ ಅಂಗಡಿ ತೆಗಿ ಅಂತೇಳಿ 2 ವಾರ ಹತ್ತಿಗೆ ಅವ್ರಿಗೆ ಹೇಳಿ ಅವ್ರು ತೆಗಿದಿಲ್ಲ ಮಕ್ಕಳು ಎಲ್ಲ आज जिद्दार ನೀವೇನ್ ಮಾಡಿದ್ರಿ ನಿಮ್ಮ ಡಿಪಾರ್ಟ್ಮೆಂಟ್ ಇದ್ದಾರೆ ಅವ್ರು ಏನ್ ಮಾಡಿದ್ರು ಹೇಳಿ ಸರಿ ನೀವು ಕೊಡ್ರಿ ಬಿಡ್ರಿ ನಮ್ಗೆ ಬೇಕಾಗಿಲ್ಲ ನೀವು ಮೊದಲೇ ಬಂದಲ್ಲಿ ಯಾಕೆ ಕೆಲಸ ಮಾಡಿ ಹೇಳಿ ಇಡೀ ಕರ್ನಾಟಕ ನಿನ್ ರಾತ್ರಿ ರಾಮ್ ಕಲ್ಲಿ ಹೋಗ್ತಾರೆ ನಾವೇನ್ ಮಾಡಿದ್ರಿ ಹೇಳ್ರಿ ಎಷ್ಟು ಜನ ಕಾಯಿದ್ರಿ ವಾರ ಹಿಂದಿಂದ ಮೀಡಿಯಾದಾಗ ಎಲ್ಲ ಕಡೆ ಅಡ್ಡಾಡ್ರಿ ಮೀಡಿಯಾದಾಗ ಎಲ್ಲ ಕಡೆ ಅಡ್ಡಾಡೈತ್ರಿ ಇವ್ರಿಗೆ ಹೇಳೇವಿ ಬರ್ರಿ ಯಾರಿಲ್ಲ ನೀಟ್ ನೋಡೋದಾಗ ನಮ್ಮ ರಕ್ಷಣೆ ಒಳ್ಳೆ ಎಲ್ಲರೂ ನೀಟ್ ನೋಡ್ಬೇಡ್ರಿ ಅವ್ರಿಗೆ ರಕ್ಷಣೆ ಮಾಡ್ಬೇಕ ನಾವು ನಿಮ್ಗೆ ಇಲ್ಲ ಅವ್ರ ಇಸ್ಮಾಯಿಲ ಅಬ್ದುಲ್ಲ ಎಲ್ಲ ಆಗತಕ್ಕ ನೋಡ ರಕ್ಷಣೆ ಮಾಡಿ ನಾವು ಅವತ್ತು ವ್ಯಾಪಾರ ಮಾಡಿ 100 ರೂಪಾಯಿ ಭಯೋತ್ಪಾದನೆ ಮಾಡ್ತಾರ ಮಾತಾಡ್ತಾರೆ ಗೊತ್ತಿಲ್ಲ ಅವ್ರ ಜೊತೆ ವ್ಯಾಪಾರ ಮಾಡ್ತೀವಿ ನೀವು ನಾವೇ ಅಬ್ದುಲ್ಲ ರಜಾಕ ಮೊಹಮ್ಮದ್ ಅಕ್ಬರ ಆಗಬೇಕ ನೋಡ ರಕ್ಷಣೆ ಮಾಡ್ರಿ ಎಲ್ಲರೂ ದೇಸಾಯಿ ಅಂತ ಈ ನುಗ್ಗಿಕೆರೆ ಹನುಮಂತೇವ್ರ ಗುಡಿ ಪರ್ಯಾಯಸ್ಥರು. ಇವತ್ತು ಶನಿವಾರ ಇರೋದ್ರಿಂದ ತುಂಬ ರಶ್ ಆಗುತ್ತೆ, ತುಂಬ ಜನ ಬರ್ತಾರೆ. ಅವ್ರ ಗಡಿಬಿಡಿಯಲ್ಲಿ ನನಗೆ ಹೊರಗಡೆ ಏನು ನಡೆದಿದೆ ಲಕ್ಷ್ಯ ಕೊಡೋಕ್ಕಾಗಲಿಲ್ಲ. ಹೇಳಿ ನಾಳೆ ಎಲ್ಲ ನಮ್ಮ ಪರ್ಯಾಯಸ್ಥರು ಬರ್ತಾ ಇದ್ದಾರೆ. ಅವ್ರ ಜೊತೆ ಮೀಟಿಂಗ್ ಮಾಡಿ ಏನಾಗಿದೆ ಎಂತ ಅಂತ ತಿಳ್ಕೊಂಡು ನಾನು ರಿಪ್ಲೈ ಕೊಡ್ತೇನೆ. ಏನು ಒಟ್ಟಿಗೆ ನನಗೆ ಅದರ ಲಕ್ಷ್ಯನೇ ಇಲ್ಲ. ಇದಕ್ಕಿಂತ ಮುಂಚೆ ಮತ್ತೆ ರಾಮಚಂದ್ರ ಅವರಿಗೆ ಮನವಿ ಕೊಟ್ಟಿದ್ರು, ಅದ್ರ ಬಗ್ಗೆ ಕರೆಸ್ಬಿಟ್ಟು ಇಲ್ಲ, ನಮಗೆ ಮನವಿಯನ್ನು ಕೊಟ್ಟಿಲ್ಲ. ಮನವಿ ಹೋದ ತಿಂಗಳು ಒಂದು ಕೊಟ್ಟಿದ್ರು. ನಾನು ಇವಾಗ ಇನ್ನೂ ಒಂದು ತಿಂಗಳಾಗಿಲ್ಲ ನಾನು ಚಾರ್ಜ್ ತಗೊಂಡು. ಅದಕ್ಕೆ ಆ ಮನವಿ ಬಗ್ಗೆ ಆಗಲಿ ಇವತ್ತಿನ ಗಲಾಟೆ ಬಗ್ಗೆ ಆಗಲಿ ನಾವೆಲ್ಲ ದೇಶರು ಕಮಿಟಿ ಮೀಟಿಂಗ್ ಕರೆದು ಏನು ಔಟ್ಕಮ್ ಬರುತ್ತೆ ಅದನ್ನು ರಿಪ್ಲೈ ಕೊಡ್ತೇನೆ. ನಾನು ಅನುಮತಿ ಕೊಡೋದು ನಾವೇ, ಬಟ್ ಅವರಿಂದ ನಾವೇನು ಬಾಡಿಗೆ ತಗೊಳ್ಳೋದಿಲ್ಲ, ಏನಿಲ್ಲ. ಸುಮ್ಮನೆ ಬಡವರಿಗೆ ಅಂಗಡಿ ನಡೆಸೋದಕ್ಕೆ ಕೊಟ್ಟಿದ್ದೇವೆ. ಅದರಲ್ಲಿರೋ 99% ಜನ ಹಿಂದೂಗಳು. ಈಗ ನಾವು ನಿಮಗೇನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂದರೆ ನಿಮ್ದು ಹಿಸ್ಟ್ರಿ ಎಲ್ಲ ತಗೊಳ್ಬೇಕಂತಿಲ್ಲ. ಎಲ್ಲರಿಗೂ ಹೊಟ್ಟೆಪಾಡಿ ಇರುತ್ತೆ, ಅವ್ರ ಹೊಟ್ಟೆಪಾಡಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಓಕೆ, ಧನ್ಯವಾದ. होटल बाग मारे जायके की दुनिया में नया आविष्कार मटकी दम बिरयानी का हुआ है शाहकार। शाही पकवान के तरीके से तजुर्बेकार जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल बीजापुर।